ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶಾಲು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ ಕಣೋ. ಆಗಿದ್ದಾಯ್ತು, ಯಾರು ಬೇಜಾರಾಗಬೇಡಿ ಅಂತ ಹೇಳಪ್ಪ. ಒಂದು ಕೆಲಸ ಮಾಡು, ನೀನು ಹೋಟ್ಲಿಗೆ ಹೋಗಿ ಏನಾದರೂ ತಿನ್ಕೊಂಡು ಮನೆಯವ್ರಿಗೂ ತಂದ್ಬಿಡಪ್ಪ. ನಾನು ಆದಷ್ಟು ಬೇಗ ಬರ್ತೀನಿ. ಸರಿ ಮಗ್ನೆ. ಸುಬ್ಬು, ಏನ್ ಸುಬ್ಬು ಇದೆಲ್ಲ? ಏನಾಗಿದೆ ಮನೆಯಲ್ಲಿ? ನನ್ನ ಮಗಳ ಮುಖ ನೋಡ್ಕೊಂಡು ನಿಮ್ಮಲ್ಲಿರೋದಕ್ಕೆ ಬಿಡ್ತಾ ಇದ್ದೀನಿ. ಅಮ್ಮ ಹೇಳಿದಾಗೆ ಪಾಪಿ ನಾನು. ನನ್ನಿಂದಲೇ ಮನೆ ಮರ್ಯಾದೆ ಎಲ್ಲ ಹಾಳಾಗ್ತದೆ. ನನಗೆ ಬದುಕಿರೋದೇ ತಪ್ಪು ಅಂತ ಅನ್ನಿಸ್ತದೆ. ಸುಬ್ಬು, ನಿಮ್ ಮನೇಲಿ ಇಷ್ಟೆಲ್ಲ ನಡೆದಿದ್ರು ನೀನ್ ನನಗ್ ಒಂದ್ ಮಾತು ಹೇಳಿಲ್ಲ, ಯಾಕೆ? ಮೇಡಮ್, ಸಂತೋಷನ ಎಲ್ಲರ ಜೊತೆ ಹಂಚ್ಕೋಬೇಕು, ಕಷ್ಟನ ಒಬ್ಬರೇ ಅನುಭವಿಸ್ಬೇಕು. ನಾನಂತೂ ಚಿಕ್ಕವನಿದ್ದಾಗಿಂದ ಹೀಗೆ ಬೆಳ್ಕೊಂಬಂದಿರೋದು. ಇವತ್ತಿಗೆ ಕಷ್ಟ ದೊಡ್ಡದನ್ಸ್ಬೋದು ಮೇಡಮ್, ಆದರೆ ಕಾಲ ಹೀಗೆ ಇರಲ್ಲ. ಮುಂದೆ ಇದೇ ಕಷ್ಟ ತುಂಬ ಚಿಕ್ಕದಾಗಿ ಕಾಣಿಸ್ಬಿಡುತ್ತೆ ನಮಗೆ. ಅದೇನೇ ಇದ್ರೂ ನಾನಂತೂ ಎದುರಿಸ್ತೀನಿ ಮೇಡಮ್, ನಾನಂತೂ ಎದುರಿಸ್ತೀನಿ. ಈಗ ಅದೆಲ್ಲ ಬಿಡಿ, ನೀವು ಹೋಗಿ ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡಿ ಮೇಡಮ್. ಏನ್ ಸುಬ್ಬು ನೀನು? ಎಲ್ರಿಗೂ ಸಂತೋಷ ಅಷ್ಟೇ ಹಂಚ್ಬೇಕು ಅಂತ ನೀನು ಅನ್ಕೊಂಡಿರೋವಾಗ ನಿನ್ ಕಷ್ಟನ ನಾನು ಹಂಚ್ಕೋಬೇಕು ಅಂತ ನನಗನ್ಸಲ್ವಾ? ಇಂದ್ರಮ್ಮ ಏನಾದ್ರೂ ಮನೆ ಖಾಲಿ ಮಾಡಲೇಬೇಕು ಅಂತ ಕೂತಿದ್ದಿದ್ರೆ ನಾವೆಲ್ಲೋ ಹೋಗ್ಬೇಕಿತ್ತು, ಏನು ಮಾಡಬೇಕಿತ್ತು? ಅಮ್ಮ, ಈಗ ಅಂಥದ್ದೆಲ್ಲ ಏನಾಗಿಲ್ಲ ಅಲ್ವಾ, ಬಿಡು. ಅಲ್ಲ, ಈಗ ಎಲ್ಲರೂ ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀರಾ? ಲೇ ವಿಶಾಲು, ನಮ್ಮ ಸುಬ್ಬುಗೆ ರಾಜಯೋಗ ಗಣೆ, ಹಾಗಲ್ಲ ಆಗಲ್ಲ. ಹೌದೌದು, ಹೊಟ್ಟೆಗಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂಗೇನು ಕೊರತೆ ಇಲ್ಲ ಈ ಮನೆಯಲ್ಲಿ. ಮಾತಲ್ಲೇ ಮನೆ ಕಟ್ತಾರೆ ಅಂತ ಕೇಳಿದ್ದೆ, ಇವರು ಮಾತಲ್ಲಿ ಅರಮನೆನೇ ಕಟ್ಟಿಬಿಡ್ತಾರೆ ಕಣ. ಬಾರೋ ಒಳಗೆ ಪಲಾವ್ಗೆ ಗಟ್ಟಿ ಮೊಸರು ಹಾಕೊಂಡು ತಿನ್ನಾನ. ಅಪ್ಪ, ಸುಬ್ಬುಗೆ ರಾಜಯೋಗ ಇದೆ ಅಂತ ಹೇಳ್ತಾ ಇದ್ಯಾ? ರಾಜಯೋಗ ಇದ್ಮೇಲೆ ಇಂಥ ಕಷ್ಟಗಳೆಲ್ಲ ಯಾಕೆ ಬರುತ್ತೆ? ನನ್ಗಂತೂ ನಿನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಪ್ಪ. ಇದು ಒಳ್ಳೆ ಕತೆ ಐತಲ್ಲೇ. ರಾಜಯೋಗ ಅಂದಮೇಲೆ ರಾಜನಿಗೆ ಕಷ್ಟ ಬರಲ್ವಾ? ರಾಜ ಅಂದರೆ ಕಷ್ಟ ಸುಖನ ಸಮನಾಗಿ ಕಾಣೋನು, ತನ್ನನ್ನು ನಂಬ್ಕೊಂಡಿರೋನೆಲ್ಲ ಕಾಪಾಡ್ಕೊಳ್ಳೋನು, ತನ್ನೋರ್ಗೋಸ್ಕರ ಯುದ್ಧ ಮಾಡಿ ಗೆಲ್ಲೋನು. ಆ ಥರ ಯೋಚನೆ ಮಾಡಿದ್ರೆ ನಮ್ಮ ಸುಬ್ಬು ರಾಜ ತಾನೆ. ಹಂಗೆ ಅನ್ಕೊಂಡು ಎಲ್ಲವರೇನೋ ಅವನ ತಲೆ ಮೇಲೆ ಹಾಕಿ ಬೇರೆಯವ್ರ ಕಷ್ಟ ಬಂದರೆ ಶಿಕ್ಷೆ ಮಾತ್ರ ಅವನಿಗೆ. ಅಮ್ಮ, ಈಗ ಈ ಮನೇಲಿ ಯಾರೂ ತಪ್ಪು ಮಾಡಿಲ್ಲ, ಯಾರು ಯಾವುದೂ ಶಿಕ್ಷೆ ಅನುಭವಿಸ್ಬೇಕಾಗಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಅಣ್ಣ, ಮನೇಲಿ ಯಾರು ತಪ್ಪು ಮಾಡಿಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಇಷ್ಟೆಲ್ಲ ಆಗ್ತಿರೋದಕ್ಕೆ ಕಾರಣನೇ ನಾನು. ಶಿಕ್ಷೆ ಆಗಿದ್ರೆ ನನಗೆ ಆಗ್ಲಿ. ನಾನು ಇನ್ಮೇಲೆ ಓದಲ್ಲ ಅಣ್ಣ, ಕೆಲ್ಸಕ್ಕೆ ಹೋಗ್ತೀನಿ. ನಾನೇ ದುಡ್ದು ಬಾಡಿಗೆ
ನಿನ್ನ ಪಾಲಿಗೆ ನಿನ್ನ ಅಣ್ಣ ಇಲ್ಲ ಅಂತ ಅನ್ಕೊಳಂಗಿದ್ರೆ ಕೆಲ್ಸಕ್ಕೆ ಹೋಗು. ಸುಬ್ರಹ್ಮಣ್ಯ, ಏನಂತ ಮಾತಾಡ್ತೀಯೋ? ನೀನೀಗೆಲ್ಲ ಮಾತಾಡಿದ್ರೆ ನಮಗೆ ಪ್ರಾಣ ಹೋದಂಗಾಗುತ್ತೋ. ನೋಡು ಮಗಳೇ, ನಿಮ್ಮ ಅಣ್ಣ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನೀನು ಚೆನ್ನಾಗಿ ಓದಬೇಕು, ನಿನಗೊಂದು ಒಳ್ಳೆ ಭವಿಷ್ಯ ಸಿಗಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನೀನು ಓದಲ್ಲ, ಕೆಲ್ಸಕ್ಕೆ ಸೇರ್ಕೋತೀನಿ ಅಂದರೆ ಅವನ ಮನಸ್ಸಿಗೆ ನೋವಾಗೋದಿಲ್ವಾ? ನೀನು ಇವತ್ತು ಚೆನ್ನಾಗಿ ಓದಿದ್ರೆ ನಾಳೆ ನಿನ್ನ ಮಕ್ಕಳಿಗಿಂತ ಪರಿಸ್ಥಿತಿ ಬರಲ್ಲ. ವರ, ಇದ್ಯಾವುದಕ್ಕೂ ನೀನು ಕಾರಣನೇ ಅಲ್ಲ. ಏನೇನಾಗಬೇಕಾಗಿತ್ತೋ ಅದೆಲ್ಲ ಆಗ್ತಿದೆ. ಇದಕ್ಕೆಲ್ಲ ನೀನೊಂದು ನೆಪ ಅಷ್ಟೆ. ಜೀವನ ಅಂದಮೇಲೆ ಏಳು ಬೀಳು ಇದ್ದೇ ಇರುತ್ತೆ. ಅದಕ್ಕೆ ನಾನು ಕಾರಣ ನೀನು ಕಾರಣ ಅಂತ ಕೊರಗ್ತಾ ಕುತ್ಕೊಳ್ಳೋದು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬಂದಿರೋ ಸಮಸ್ಯೆನ ಎದುರಿಸ್ಬೇಕು. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಹೋಗು, ಊಟ ಮಾಡು. ಅಮ್ಮ ನಡೀರಿ, ಎಲ್ಲ ಊಟ ಮಾಡಿ. ಪಾಪ, ಊಟ ಮಾಡೋಣ. ಇದೇ ಬೇಜಾರಲ್ಲಿ ಬೆಳಗ್ಗೆಯಿಂದ ಯಾರೂ ಊಟ ಮಾಡಿಲ್ಲ. ಆ ಮಗು ಜೊತೆ ಬೀಗ್ತಿಯವರು ಅಳಿಂದ್ರು ಬಿಟ್ರೆ ನಾವ್ಯಾರೂ ತಿಂದಿಲ್ಲ. ನಮ್ಮ ಸುಬ್ಬು ಒಪ್ಪತ್ತಿರ್ತಾನೆ, ನನಗೆ ಗೊತ್ತು. ಅವನು ಹಸ್ಕೊಂಡೇ ಇರ್ತಾನೆ. ನಡಿ, ಅವನಿಗೂ ಬಡಿಸು. ಅಮ್ಮ, ಎಲ್ರಿಗೂ ಇವತ್ತು ನೀನೇ ಕೈ ತುತ್ತು ಕೊಡ್ತೀಯಾ? ನಿನ್ನ ಕೈ ತುತ್ತು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಆಸೆ ಆಗ್ತಿದ್ದೆ ಮಗನೆ, ಅದನ್ನ ಕೇಳ್ತಿಯಲ್ಲೋ? ತಗೊಂಡ್ಬರ್ತೀನಿರು. ಗಾ ಬರಕ್ ಅಬ್ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.